ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಇಂದು ವಾಲಿಯ ಪಾತ್ರವನ್ನು ಪರಿಚಯಿಸಿಕೊಳ್ಳೋಣ. ವಾಲಿ ಕಿಷ್ಕಿಂಧೆಯ ರಾಜ, ಸುಗ್ರೀವನ ಅಣ್ಣ, ತಾರೆ ಇವನ ಹೆಂಡತಿ, ಅಂಗದ ಮಗ. ಕಪಿಕುಲದ ಮೂಲಪುರುಷ ಋಕ್ಷರಜಸನ ಮಕ್ಕಳು ವಾಲಿ ಸುಗ್ರೀವರು. ಋಕ್ಷರಜಸ್ ಒಮ್ಮೆ ಮೇರು ಪರ್ವತದ ವನಪ್ರದೇಶದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲೊಂದು ಸರೋವರ ಕಂಡಿತು. ಅದನ್ನು ಇಣಿಕಿ ನೋಡಿದ. ತನ್ನ ಪ್ರತಿಬಿಂಬ ಕಂಡು ಅದರೊಡನೆ ಸೆಣಸಲು ನೀರಿಗಿಳಿದ. ನೀರಿನಲ್ಲಿ ಯಾರೂ ಕಾಣಲಿಲ್ಲ. ಆದರೆ ದಡ ಸೇರಿದಾಗ ಆತ ಚೆಲುವಾದ ಸ್ತ್ರೀರೂಪವನ್ನು ಪಡೆದಿದ್ದ. ಸಂಜೆ ಹೊತ್ತು ಬ್ರಹ್ಮನ ಸಂದರ್ಶನಾರ್ಥವಾಗಿ ಸಾಗುತ್ತಿದ್ದ ಇಂದ್ರ ಮತ್ತು ಸೂರ್ಯರು ಈ ಚೆಲುವೆಯನ್ನು ನೋಡಿದರು. ಇಂದ್ರ ಈಕೆಯೊಂದಿಗೆ ರಮಿಸಿದ. ಅವನ ತೇಜಸ್ಸು ವಾನರಿಯ ಬಾಲದ ಭಾಗದಲ್ಲಿ, ಸೂರ್ಯ ಕ್ರೀಡಿಸಿದಾಗ ಅವನ ಶಕ್ತಿ ಕುತ್ತಿಗೆಯ ಮೇಲೂ ಬಿತ್ತು. ಹೀಗೆ ಇಂದ್ರ ಸೂರ್ಯರ ಅನುಗ್ರಹದಿಂದ ಜನಿಸಿದವರು ವಾಲಿ ಸುಗ್ರೀವರು. ಕಿಷ್ಕಿಂಧೆಯ ರಾಜನಾದ ಋಕ್ಷರಜಸ್ ಕೆಲಕಾಲದ ಬಳಿಕ ವಾಲಿಗೆ ರಾಜ್ಯಾಧಿಕಾರವನ್ನು ನೀಡಿ ಸುಗ್ರೀವನನ್ನು ಯುವರಾಜ ಪದವಿಗೇರಿಸಿ ತಾನು ಸನ್ಯಾಸವನ್ನು ಸ್ವೀಕರಿಸಿದ. ವಾಲಿ ಸುಗ್ರೀವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಸುಗ್ರೀವ ಅಣ್ಣನಿಗೆ ವಿನೀತನಾಗಿಯೇ ನಡೆದುಕೊಳ್ತಾ ಇದ್ದ. ಇಬ್ಬರು ಪರಾಕ್ರಮಿಗಳು. ಸುಗ್ರೀವನಿಗೆ ಹೋಲಿಸಿದರೆ ವಾಲಿ ಇಮ್ಮಡಿ ಬಲಶಾಲಿ. ಅದಕ್ಕೆ ಅನುಗುಣವಾಗಿ ಅವನಿಗೆ ದೈವ ಸಹಾಯವೂ ದೊರೆಯಿತು. ಪ್ರತಿದಿನ ವಾಲಿ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಪಶ್ಚಿಮ ಸಮುದ್ರದಿಂದ ಪೂರ್ವ ಸಮುದ್ರಕ್ಕೆ ಹಾರಿ, ಅಲ್ಲಿಂದ ದಕ್ಷಿಣ ಸಮುದ್ರಕ್ಕೂ, ದಕ್ಷಿಣ ಸಮುದ್ರದಿಂದ ಉತ್ತರ ಸಮುದ್ರಕ್ಕೂ ನಿರಾಯಾಸವಾಗಿ ಹಾರ್ತಾ ಇದ್ರಂತೆ. ಪರ್ವತ ಶಿಖರಗಳನ್ನು ಮೇಲಕ್ಕೆ ಎಸೆದು ಮತ್ತೆ ಹಿಡ್ಕೊಳ್ತಾ ಇದ್ದ. ತನ್ನ ಬಲ ಪರೀಕ್ಷೆಗಾಗಿ ಅರಣ್ಯದ ಅನೇಕ ವೃಕ್ಷಗಳನ್ನೂ ನಾಶಗೊಳಿಸಿದ. ಒಂದು ಸಲ ನಿತ್ಯಾಹನಿಕವನ್ನು ಪೂರೈಸುವುದಕ್ಕಾಗಿ ಸಮುದ್ರ ಸ್ನಾನ ಮಾಡ್ತಾ ಇದ್ದಾಗ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರವನ್ನು ಮಥಿಸುತ್ತಾ ಇರುವುದನ್ನು ವಾಲಿ ಕಾಣ್ತಾನೆ. ಇಂಥ ಸಣ್ಣ ಕೆಲಸಕ್ಕೆ ಸುರಾಸುರರು ಸೇರಿದ್ದನ್ನು ಕಂಡು ಗಹಗಹಿಸಿ ನಗ್ತಾನೆ. ವಾಲಿ ಎರಡೂ ಕಡೆಯವರನ್ನು ದೂರ ಸರಿಸಿ ತಾನೊಬ್ಬನೇ ಸಮುದ್ರ ಮಥನ ಮಾಡಿದ. ಆಗ ಉದಿಸಿ ಬಂದವಳು ತಾರೆ. ವಾಲಿ ಸುಷೇಣರು ತನಗೆ ಅಂತ ಎಳೆದಾಡಿದರು. ವಾಲಿ ಆಕೆಯ ಬಲಗೈ ಹಿಡಿದಿದ್ದರಿಂದ ದೇವತೆಗಳ ಅನುಗ್ರಹದಂತೆ ತಾರೆ ವಾಲಿಯ ವಶಳಾದ್ಲು. ಎಡಗೈ ಹಿಡಿದ ಸುಷೇಣ ತಂದೆಯ ಸ್ಥಾನವನ್ನು ಅಲಂಕರಿಸಿದ. ದೇವೇಂದ್ರ ಕಾಂಚನ ಕಮಲಮಾಲೆಯನ್ನು ಕರುಣಿಸಿ ಯುದ್ಧಕಾಲದಲ್ಲಿ ವಿರೋಧಿಯ ಅರ್ಧಶಕ್ತಿ ಈತನಿಗೆ ಆವಾಹನೆಯಾಗುವಂತೆ ವರ ನೀಡಿದ. ದೇಹ ಬಲದೊಂದಿಗೆ ಸಹಜ ಚಾಪಲ್ಯ, ಭೋಗಲಾಲಸೆ ವಾಲಿಯಲ್ಲಿ ವೃದ್ಧಿಗೊಂಡಿತು. ದಿಗ್ವಿಜಯಕ್ಕೆ ಹೊರಟ ರಾವಣ ಒಂದು ಬಾರಿ ಕಿಷ್ಕಿಂಧೆಗೂ ಬಂದಿದ್ದ. ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ತಾರಾ, ಸುಷೇಣ, ಅಂಗದಾದಿಗಳು ವಾಲಿಯ ತಂಟೆ ಬೇಡವೆಂದು, ವಾಲಿ ಜಯಿಸಿದ ಮಹಾವೀರರ ಮೂಳೆಗಳ ರಾಶಿಯೇ ಸಮ್ಮುಖದಲ್ಲಿ ಕಾಣುತ್ತಿದೆಯೆಂದು ತೋರಿಸಿ ಬುದ್ಧಿ ಹೇಳಿದರು. ರಾವಣ ಕೇಳಲಿಲ್ಲ. ಪುಷ್ಪಕ ವಿಮಾನ ಏರಿ ಸಮುದ್ರ ತೀರದಲ್ಲಿ ಸಂಧ್ಯೋಪಾಸನೆ ಮಾಡುತ್ತಿರುವ ವಾಲಿಯನ್ನು ಕಂಡ. ವಾಲಿ ವೇದ ಮಂತ್ರ ಪಠಣದಲ್ಲಿ ನಿರತನಾಗಿದ್ದರೂ ರಾವಣನ ದುರುದ್ದೇಶವನ್ನು ತಿಳಿದ. ಹಿಂಬದಿಯಿಂದ ಕಾಲ ಸಪ್ಪಳವೂ ಕೇಳದ ಹಾಗೆ ಆಕ್ರಮಿಸಿದ. ಆತನ ಮೇಲೆ ಎರಗಿ ಅವನನ್ನು ಹಿಡ್ಕೊಂಡ. ದಶಕಂಠನನ್ನು ಕಂಕುಳಲ್ಲಿ ಇರಿಸಿಕೊಂಡು ಆಕಾಶಕ್ಕೆ ಹಾರಿದ. 4 ಸಮುದ್ರಗಳಿಗೂ ಹಾರಿ ಸ್ನಾನ ಸಂಧ್ಯಾದಿಗಳನ್ನು ಪೂರೈಸಿ ಹಲವು ಯೋಜನ ಕ್ರಮಿಸಿ ಕಿಷ್ಕಿಂಧೆಗೆ ಬಂದ. ರಾವಣ ಹಣ್ಣುಗಾಯಿ ನೀರುಗಾಯಿ ಆಗಿದ್ದ. ವಾಲಿಯ ಶಕ್ತಿಯನ್ನು ಮುಕ್ತ ಕಂಠದಿಂದ ಹೊಗಳಿದ. ವಾಲಿ ರಾವಣರಿಗೆ ಅಗ್ನಿಸಾಕ್ಷಿಕವಾಗಿ ಸ್ನೇಹವಾಯಿತು. ದಾರಾಹ ಪುತ್ರಾಹ ಪುರಂ ರಾಷ್ಟ್ರಂ ಭೋಗಾಚ್ಛಾದನ ಭೋಜನಂ ಸರ್ವಮೇವಾವಿಭಕ್ತಂ
ನೌ ಭವಿಷ್ಯತಿ ಹರೀಶ್ವರ. ಇನ್ನು ಮೇಲೆ ನನಗೂ ನಿನಗೂ ಹೆಂಡತಿಯರು, ಮಕ್ಕಳು, ಊರು, ಕೇರಿ, ರಾಷ್ಟ್ರ, ಭೋಗ, ವಸ್ತ್ರ, ಭೋಜನ ಸಮಾನವಾಗಿರಲಿ ಎಂದು ರಾವಣ ಘೋಷಿಸಿದ. ವಾಲಿ ಸಹೋದರ ಭಾವದಿಂದ ರಾವಣನನ್ನು ಅಂಗೀಕರಿಸಿದ. ವಾಲಿ ಸುಗ್ರೀವರ ಉತ್ತಮ ಬಾಂಧವ್ಯ ಕವಲೊಡೆಯುವ ಸಂದರ್ಭ ಮಾಯಾವಿ ಪ್ರಕರಣದಲ್ಲಿ ನಡೆಯಿತು. ದುಂದುಭಿ ರಾಕ್ಷಸನ ಅಣ್ಣ ಮಯಾಸುರನ ಮಗ ಮಾಯಾವಿ ಎಂಬ ರಾಕ್ಷಸನಿಗೂ ವಾಲಿಗೂ ಹೆಣ್ಣಿನ ಕಾರಣವಾಗಿ ವೈರ ಬೆಳೆಯಿತು. ಮಾಯಾವಿ ಮಧ್ಯರಾತ್ರಿಯ ಹೊತ್ತು ಕಿಷ್ಕಿಂಧೆಯ ಮಹಾದ್ವಾರದ ಬಳಿ ಬಂದು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸಿದ. ವಾಲಿ ಬೆನ್ನಟ್ಟಿದ. ಸುಗ್ರೀವನು ಅಣ್ಣನ ಸಹಾಯಕ್ಕೆ ಹೋದ. ಮಾಯಾವಿ ದುರ್ಗಮವಾದ ಗುಹೆಯೊಂದನ್ನು ಪ್ರವೇಶಿಸಿದ. ಬಿಲದ ಬಾಗಿಲಲ್ಲಿಯೇ ನಿಂತಿರುವಂತೆ ಸುಗ್ರೀವನಿಗೆ ಆಜ್ಞಾಪಿಸಿ ವಾಲಿ ಗುಹೆ ಪ್ರವೇಶಿಸಿದ. 1 ವರ್ಷವೇ ಕಳೆದರೂ ವಾಲಿ ಬರಲಿಲ್ಲ. ಬಿಲದಿಂದ ನೊರೆನೊರೆಯಾದ ರಕ್ತ ಹೊರಬಂತು. ರಕ್ಕಸನ ಆರ್ಭಟವೂ ಕೇಳಿಸಿತು. ಭಯ ವ್ಯಾಕುಲತೆಯಿಂದ ಚಿಂತಾಕ್ರಾಂತನಾದ ಸುಗ್ರೀವ ಅಣ್ಣ ಸತ್ತನೆಂದು ತಿಳಿದು ಬೃಹದಾಕಾರದ ಬಂಡೆಯಿಂದ ಬಿಲದ ದ್ವಾರವನ್ನು ಮುಚ್ಚಿ ಕಿಷ್ಕಿಂಧೆಗೆ ಹಿಂತಿರುಗಿದ. ರಾಜ್ಯ ಅರಾಜಕವಾಗಬಾರದೆಂದು ಮಂತ್ರಿಗಳ ಒತ್ತಾಯದ ಮೇರೆಗೆ ಸುಗ್ರೀವ ಪಟ್ಟಾಭಿಷಿಕ್ತನಾದ. ಅತ್ತ ರಾಕ್ಷಸನೊಂದಿಗೆ ಹೋರಾಡಿ ಅವನನ್ನು ಸಂಹರಿಸಿ ಬಹುಪ್ರಯಾಸದಿಂದ ದ್ವಾರದ ಬಂಡಿಯನ್ನು ಉರುಳಿಸಿ ವಾಲಿ ಕೆಂಡಾಮಂಡಲವಾಗಿ ಕಿಷ್ಕಿಂಧೆಗೆ ಬಂದ. ಸುಗ್ರೀವನಿಗೆ ಧಿಕ್ಕಾರ ಹೇಳುತ್ತಾ ಹೊಡೆದು ಬಡಿದು ಉಟ್ಟ ಬಟ್ಟೆಯಲ್ಲಿ ಅವನನ್ನು ರಾಜ್ಯದಿಂದ ಹೊರಗಟ್ಟಿದ. ಸುಗ್ರೀವನ ಪತ್ನಿ ರುಮೆಯನ್ನು ತನ್ನ ಉಪಪತ್ನಿಯಾಗಿ ಇರಿಸಿಕೊಂಡ. ಪತ್ನಿಯನ್ನು ಕಳೆದುಕೊಂಡ ಸುಗ್ರೀವ ವಾಲಿಯ ಉಪಟಳ ತಾಳಲಾರದೆ ಇಡೀ ಭೂಮಂಡಲ ಅಲೆದಾಡಿ ಕೊನೆಗೆ ವಾಲಿಗೆ ಪ್ರವೇಶಿಸಲು ಸಾಧ್ಯವಾಗದ ಮತಂಗ ಋಷಿಯ ಆಶ್ರಮವಿದ್ದ ಋಷ್ಯಮೂಕ ಪರ್ವತದಲ್ಲಿ ಹನುಮಂತ ಜಾಂಬವಾದಿಗಳೊಂದಿಗೆ ವಾಸಿಸತೊಡಗಿದ. 1000 ಆನೆಗಳ ಬಲ ಹೊಂದಿದ್ದ ಕೋಣನ ಆಕೃತಿಯ ದುಂದುಭಿ ಎಂಬ ರಾಕ್ಷಸನೊಂದಿಗೆ ಹೋರಾಡುವ ಸಂದರ್ಭದಲ್ಲಿ ವಾಲಿ ಅವನ ಕೊಂಬುಗಳನ್ನು ಹಿಡಿದು ಗರಗರನೆ ತಿರುಗಿಸಿ ಯೋಜನಾಂತರ ಎಸೆದ. ಆ ದುಂದುಭಿಯ ದೇಹದಿಂದ ಚಿಮ್ಮಿದ ರಕ್ತ ಮತಂಗ ಋಷಿಗಳ ಆಶ್ರಮ ಭೂಮಿಯಲ್ಲಿ ಬಿತ್ತು. ಮತಂಗರು ಕೋಪಾವಿಷ್ಟರಾಗಿ ಯಾರು ಈ ಪವಿತ್ರ ಭೂಮಿಯನ್ನು ರಕ್ತ ಬಿಂದುಗಳಿಂದ ಅಪವಿತ್ರಗೊಳಿಸಿದರೋ ಅವರು ಈ ಆಶ್ರಮ ಪ್ರದೇಶಕ್ಕೆ ಕಾಲಿಟ್ಟರೆ ಸತ್ತೇ ಹೋಗಲಿ ಅಂತ ಶಪಿಸಿದರು. ಶ್ರೀರಾಮನೊಂದಿಗೆ ಅಗ್ನಿಯ ಸಮಕ್ಷಮ ಮಿತ್ರತ್ವ ಏರ್ಪಟ್ಟ ಬಳಿಕ ಸುಗ್ರೀವ ವಾಲಿಯ ಬಲ, ಪೌರುಷ, ಧೈರ್ಯ, ಪರಸ್ತ್ರೀ ಚಾಪಲ್ಯ ಎಲ್ಲವನ್ನು ಭಿನ್ನವಿಸಿಕೊಂಡ. ಧರ್ಮಭ್ರಷ್ಟನಾದ ವಾಲಿಯನ್ನು ಕೊಲ್ಲುವುದಾಗಿ ರಾಮ ಮಾತುಕೊಟ್ಟ. ವಾಲಿ ದುಂದುಭಿಯ ಅಸ್ಥಿಪಂಜರವನ್ನು ಮೊಣಕಾಲಿನವರೆಗೆ ಎತ್ತುತ್ತಿದ್ದ ಮಾತ್ರವಲ್ಲ, 7 ಸಾಲವೃಕ್ಷಗಳಲ್ಲಿ ಒಂದೊಂದನ್ನೂ ಅಲುಗಾಡಿಸಿ ಅದರಲ್ಲಿ ಒಂದು ಎಲೆಯೂ ನಿಲ್ಲದಂತೆ ಮಾಡುತ್ತಿದ್ದ. ಆ ಸಾಹಸವನ್ನು ನೀನು ಮಾಡಿದೆಯಾದರೆ ನಿನ್ನ ಶಕ್ತಿಯನ್ನು ನಾನು ನಂಬುತ್ತೇನೆ ಅಂತ ಸುಗ್ರೀವ ತನ್ನ ಶಂಕೆಯನ್ನು ರಾಮನ ಮುಂದಿಟ್ಟ. ರಾಮ ದುಂದುಭಿಯ ಅಟ್ಟೆಯನ್ನು ಬಲಗಾಲಿನಿಂದ 10 ಯೋಜನ ದೂರದವರೆಗೆ ಎಸೆದು ಒಂದೇ ಬಾಣದಿಂದ 7 ಸಾಲ ವೃಕ್ಷಗಳನ್ನು ಭೇದಿಸಿದ. ಸುಗ್ರೀವನಿಗೆ ಸಂಶಯ ಪರಿಹಾರವಾಯಿತು. ರಾಮನ ಸೂಚನೆಯಂತೆ ವಾಲಿಯನ್ನು ಯುದ್ಧಕ್ಕೆ ಕೂಗಿ ಕರೆದ. ವಾಲಿ ಸುಗ್ರೀವರ ನಡುವೆ ಕಾಳಗ ನಡೆದಾಗ ರೂಪ ಸಾಮ್ಯದಿಂದಾಗಿ ವಾಲಿ ಯಾರು ಸುಗ್ರೀವ ಯಾರು ಎಂದು ಗುರುತಿಸಲು ರಾಮನಿಗೆ ಸಾಧ್ಯವಾಗದೇ ಹೋಯಿತು. 2ನೇ ಬಾರಿ ಗಜಪುಷ್ಪದ ಮಾಲೆಯನ್ನು ಧರಿಸಿ ಸುಗ್ರೀವ ವಾಲಿಯನ್ನು ಎದುರಿಸಿದ. ತಾರೆಯ ಮಾತನ್ನು ತಿರಸ್ಕರಿಸಿ ಬಂದ ವಾಲಿಗೂ ಸುಗ್ರೀವನಿಗೂ ಭೀಕರ ಹೋರಾಟ ನಡೆಯಿತು. ಸುಗ್ರೀವನ ಕೈ ಸೋಲಾಗುತ್ತಿರುವುದನ್ನು ಕಂಡ ಶ್ರೀರಾಮ ಧರ್ಮ ಸಂಸ್ಥಾಪನೆಯ ಉದ್ದೇಶವನ್ನೇ ಮುಂದಿಟ್ಟುಕೊಂಡು ಮರೆಯಲ್ಲಿ ನಿಂತು ಬಾಣ ಪ್ರಯೋಗಿಸಿದ. ವಾಲಿ ಧರಾಶಾಯಿಯಾದ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.